ಕ್ವಾಶಾ ಏರ್ ಮಸಾಜರ್ ಯಾಕೆ ತರಿಸಿದ್ದೀನಿ ಅಂತ ಈ ವಿಡಿಯೋ ಫುಲ್ ನೋಡಿ ಮುಂದೆ ಹೇಳ್ತೀನಿ. ನಮಸ್ಕಾರ, ಸರಿತಾ ಶ್ರೀ ಲೈಫ್ ಸ್ಟೈಲ್ಗೆ. ಇವತ್ತು ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಇಟ್ಟು, ತುಳಸಿ ಹತ್ರ ಎಲ್ಲ ರಂಗೋಲಿ ಇಟ್ಟು, ಮನೇಲಿ ಪೂಜೆ ಎಲ್ಲ ಆಯಿತು. ಬೆಳಗ್ಗೆನೇ ಒಂದು ಫಿಲ್ಟ್ರ್ ಕಾಫಿ ಮಾಡ್ಕೊಂಡು ಕುಡಿದ್ವಿ ನಾನು ನಮ್ಮ ಮನೆಯವರು. ಇನ್ಯಾರು ನಮ್ಮ ಮನೇಲಿಲ್ಲ. ನನಗೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ಯಾವತ್ತಾರು ಒಂದೊಂದು ದಿನ ಚಳಿ ಇದ್ದಾಗ ಇಷ್ಟ ಆದಾಗ ಕಾಫಿ ಮಾಡ್ಕೊಂಡು ಕುಡಿತೀನಿ. ಇವತ್ತು ತಿಂಡಿಗೆ ರವೆ ದೋಸೆ, ಚಿರೋಟಿ ರವೆನ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ನೆನೆಯೋಕೆ ಇಟ್ಟಿದ್ದೆ. ಅದಕ್ಕೆ ನಾನು ಕ್ಯಾರೆಟು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಜೊತೆಗೆ ಸಬ್ಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಒಂದು 10 ನಿಮಿಷ ಮುಚ್ಚಿಟ್ಟಿದ್ದೆ. ಅದಾದಮೇಲೆ ದೋಸೆ ಹಾಕಿದೆ. ತುಂಬಾ ಚೆನ್ನಾಗಿ ಬಂತು. ನೀವು ಟ್ರೈ ಮಾಡಿ, ಮಕ್ಳಿಗೂ ಇಷ್ಟ ಆಗುತ್ತೆ, ಮನೇಲಿ ವಯಸ್ಸಾದವರಿದ್ರೂ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಯಾವುದೇ ಚಟ್ನಿ ಆಗಲಿ ಪಲ್ಯ ಆಗಿ ಮಾಡಿಲ್ಲ. ಮನೇಲಿ ರುಬ್ಬಿಟ್ಕೊಂಡಿರ್ತೀವಿ ಸಾಮಾನ್ಯವಾಗಿ ಉಪ್ಸಾರು ಖಾರ, ಅದನ್ನೇ ಮಾಡಿದ್ದೆ. ತುಂಬಾ ಚೆನ್ನಾಗಿತ್ತು ತುಪ್ಪದ ಜೊತೆ. ಇನ್ನು ಸಂಕ್ರಾಂತಿ ಹಬ್ಬದ್ದು ಹಣ್ಣುಗಳೆಲ್ಲ ಉಳಿದಿದ್ವು, ಹಂಗಾಗಿ ಹಣ್ಣು ಉಳಿದಾಗ ನಾನು ಮಿಸ್ ಮಾಡಿದೆ. ಅದನ್ನು ತಿಂಡಿ ಜೊತೆ ಹಾಕಿ ಖಾಲಿ ಮಾಡಿಬಿಡ್ತೀನಿ. ದಾಳಿಂಬೆ ಇತ್ತು. ಇನ್ನು ಖಾರ ಒಂದು ಕಡೆ, ಚಟ್ನಿ ಒಂದು ಕಡೆ ಹಾಕಿದ್ರೆ ದಕ್ಷತಾ ತುಪ್ಪ ಬೇರೆ, ಅದು ಎಲ್ಲ ಅಲ್ಲೇ ಉಳಿಸಿರ್ತಾಳೆ ಬಾಕ್ಸಲ್ಲಿ. ಹಂಗಾಗಿ ನಾನು ದೋಸೆಗೆ ಎಲ್ಲದನ್ನು ಹಚ್ಚಿ ಫೋಲ್ಡ್ ಮಾಡಿ ಕಟ್ ಮಾಡಿಬಿಟ್ಟು ಹಾಕ್ಬಿಡ್ತೀನಿ ಬಾಕ್ಸ್ಗೆ. ಇನ್ನು ನಾನು ಹೇಳಿದ್ದು ಕ್ವಾಶಾ ಮತ್ತು ಏನು ಕ್ಯೂಬರ್ ಇದೆ ಅದು, ಮತ್ತು ಒಂದು ಹೆಡ್ ಮಸಾಜು ಸ್ಕ್ಯಾಲ್ಪ್ಗೆ ತುಂಬ ಒಳ್ಳೆಯದು ಅಂಥೇಳಿ ತರಿಸಿದ್ವಿ. ಇವಾಗ ನೀವು ನೋಡ್ತಿರ್ತೀರ, ನಮಗೆ ಒಂದು 40 ದಾಟ್ದವ್ರಿಗಾಗ್ಬೋದು, ಮತ್ತು ಈಗಿನ ಮಕ್ಳಿಗೇನೆ ಈ ಗದ್ದದ ಹತ್ರ ಎಲ್ಲ ಊದ್ಕೊಂಡಂಗೆ ಆಗ್ಬಿಟ್ಟಿರುತ್ತೆ ಸ್ಕಿನ್ನು. ಅದೆಲ್ಲ ನೀಟಾಗಿ ಶೇಪ್ ಬರಬೇಕು ಅಂದರೆ ಈ ಥರದ್ದೆಲ್ಲ ಯೂಸ್ ಮಾಡಿದ್ರೆ ಸ್ವಲ್ಪ ನೀಟಾಗಿ ಶೇಪ್ ಬರುತ್ತೆ. ಹಂಗಾಗಿ ಇದೊಂದನ್ನು ತರಿಸ್ಕೊಂಡೆ. ನಾನು ತರಿಸ್ಕೊಂಡ್ಮೇಲೆ ಕವಿತನೂ ತರಿಸ್ಕೊಂಡ್ಳು. ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ. ಇಷ್ಟ ಆದರೆ ದಯವಿಟ್ಟು ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಅದರದ್ದು ಲಿಂಕ್ನ ನಿಮಗೆ ಶೇರ್ ಮಾಡ್ತೀನಿ. ಅಷ್ಟೇ ಅಲ್ಲದೆ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು ಚೆನ್ನಾಗಾಗುತ್ತೆ, ಜೊತೆಗೆ ತಲೆಗೆ ಹೇರು ಗ್ರೋತ್ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು.